ಕರಾವಳಿಯನ್ನ ಹೆಸರಿನಲ್ಲೇ ಒಂದು ಸಂಭ್ರಮ ಸಡಗರ ಒಂದು ಗೆಲುವು ಅನ್ನೋದಿದೆ. ಯಾಕಂದರೆ ಇಂಡಸ್ಟ್ರಿನಲ್ಲಿ ಕರಾವಳಿಯ ಕಂಟೆಂಟ್ಗಳು ಏನೇ ಬಂದರೂ ಅದು ಅದ್ಭುತವಾಗಿ ಸಕ್ಸಸ್ಸನ್ನು ಗಳಿಸ್ತಾ ಇರುವಂಥದ್ದು. ಸೊ ಇನ್ನು ಕರಾವಳಿ ಟೈಟಲ್ಲೇ ಬರ್ತಾ ಇದೆ ಅಂತಂದರೆ ಸಿನಿಮಾ ಮೇಲಿನ ಒಂದಷ್ಟು ಕುತೂಹಲ ಜಾಸ್ತಿ ಆಗುತ್ತೆ. ಸೊ ಸದ್ಯಕ್ಕೆ ನಾವು ಕರಾವಳಿ ಸಿನಿಮಾದ ಒಂದು ಶೂಟಿಂಗ್ ಸೆಟ್ಟಲ್ಲಿ ಇದ್ದೀವಿ. ನಮ್ಮ ಜೊತೆ ಡೈರೆಕ್ಟರ್ ಆದಂಥ ಗುರುದತ್ ಗಾಣಿಗ್ ಅವರು ಕೂಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲ ಬಾರಿಗೆ ಸಿನಿಮಾದ ಮುಹೂರ್ತ ಆದ ಸಂದರ್ಭದಲ್ಲೂ ಹೇಳಿದ್ವಿ, ಅಂದರೆ ಕರಾವಳಿಯನ್ನು ಟೈಟಲ್ ಕೇಳ್ತಿದ್ದಂಗೆ ಒಂದು ವೈಬ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಕರಾವಳಿ ಕಂಟೆಂಟ್ ಅಂದರೆ ಜನಗಳಿಗೊಂದು ಕುತೂಹಲ, ಒಂದಷ್ಟು ಅಚ್ಚರಿ ಇದ್ದೇ ಇರುತ್ತೆ ಕಂಟೆಂಟ್ಗಳ ಮೇಲೆ. ಸೊ ಈ ಕರಾವಳಿ ಅಂತ ಟೈಟಲಲ್ಲೇ ಕರಾವಳಿ ಇದ್ಮೇಲೆ ಇನ್ನು ಜಾಸ್ತಿನೇ ಇರುತ್ತೆ. ಸೊ ಕೊನೆ ಹಂತಕ್ಕೆ ಬಂದಿದ್ದೀರಿ, ಎಷ್ಟು ಖುಷಿ ಇದೆ ಅಂತ? ಸಿಕ್ಕಾಪಟ್ಟೆ ಖುಷಿ ಇದೆ. ಯಾಕಂದರೆ ಈಗ ಒಂದು ಫಿಲ್ಮ್ ಮಾಡಿ ಮುಗಿಸುವ ಒಂದು ಶ್ರಮ, ಅದ್ರ ಹಿಂದೆ ಇರೋ ಶ್ರಮ ಎಲ್ರಿಗೂ ಗೊತ್ತು. ಆದರೆ ಅದನ್ನು ಆನ್ ಸ್ಕ್ರೀನ್ ನೋಡಿದಾಗಲೇ ಅದನ್ನು ಆನ್ ಸ್ಕ್ರೀನ್ ನೋಡಿ ಜನ ಯಾವಾಗ ನಾವು ಮಾಡಿರೋ ಕಾಂಟೆಂಟ್ನ ಕತೆನ ಎಂಜಾಯ್ ಮಾಡ್ತಾರೆ ಅಂತ ಅನ್ಸುತ್ತಲ್ಲ, ಆಗ್ಲೇ ಒಬ್ಬ ಫಿಲ್ಮ್ ಮೇಕರ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್. ಆ ಲೆಕ್ಕಾಚಾರದಲ್ಲಿ ನೋಡಂಗಿದ್ರೆ ಇದೇನು ಇನ್ನೇನು ಕೊನೆಯ ಬನ್ನಿ 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 ಕಮ್ 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 ಲಾಸ್ಟ್ ಮೂಮೆಂಟಲ್ಲಿ ಇದ್ದೀವಿ. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಒಂದು ಪಿಕ್ಚರ್ ಕಂಪ್ಲೀಟ್ ಆಗಿ ಮುಗಿದು ಅದ್ರದ್ದು ಲಾಸ್ಟ್ ಡೇ ಶೂಟಿಂಗ್ ಮಾಡ್ತಾ ಇರಬೇಕಿದ್ರೆ ಒಂದು ಭಾಳ ಖುಷಿ ಫೀಲಿಂಗ್. ಎಲ್ಲ ಫಿಲ್ಮ್ ಮೇಕರ್ಗೂ ಆ ಫೀಲ್ ಇರುತ್ತೆ. ಯಾಕೆ ಅಂತಂದರೆ ಫಿಲ್ಮ್ ನೋಡಿದಾಗ ಆ ಕತೆ ಅರ್ಥ ಆದಾಗ ಜನಕ್ಕೆ ಅದ್ರದ್ದು ಇನ್ನೂ ಓಕೆ, ಯಾಕೆ ಇವರು ಇಷ್ಟು ಎಕ್ಸೈಟೆಡ್ ಆಗಿದ್ರು, ಯಾಕೆ ಇವರು ಈ ಫಿಲ್ಮ್ನ ಈ ಕಂಟೆಂಟ್ನ ನೋಡಿ ಅಂತ ಮಾತಾಡ್ತಾ ಇದ್ರು ಅಂತ ಅನ್ಸುತ್ತೆ. ಸೊ ಇನ್ ದ್ಯಾಟ್ ಟರ್ಮ್ಸ್ ಇಟ್ ಇಸ್ ವೆರಿ ವೆರಿ ನೈಸ್ ಫೀಲಿಂಗ್. ಸಿನಿಮಾದ ಮೊದಲ ಗ್ಲಿಮ್ಸ್ ಬಿಡುಗಡೆ ಆದಾಗಲೇ ಒಂದು ತಲೆಗೆ ಬಂದಿದ್ದೇನು ಅಂತಂದ್ರೆ ಸಾಮಾನ್ಯ ಸಿನಿಮಾ ಅಲ್ಲ ಅಂತ. ಸೊ ಇಂಥ ಕಂಟೆಂಟ್ ತಗೊಳಕ್ಕೆ ಕಾರಣ ಏನಾಗಿತ್ತು ಅಂತ? ಒಂದು, ನಾನು ಕುಂದಾಪುರದವನು, ನಾನು ಹುಟ್ಟು ಬೆಳೆದಿರೋ ಊರು, ನಾನು ಓಡಾಡಿರೋ ಜಾಗ, ನಾನು ಓದಿರೋ ನನ್ನ ಸಂಬಂಧಿಕರು, ನನ್ನ ಮನೆ ಎಲ್ಲ ಇರೋ ಜಾಗ ಕರಾವಳಿ ಕುಂದಾಪುರ ಅಂತ ಅನ್ನೋದು ನಮ್ಮ ಮನೆ. ಸೊ ಅಲ್ಲಿ ಯಾವಾಗಲೂ ಒಬ್ಬ ಫಿಲ್ಮ್ ಮೇಕರ್ಗೆ ನಾನೊಂದು 15-16 ವರ್ಷ ಇದ್ದಾಗ ಬೆಂಗಳೂರಿಗೆ ಬಂದಿದ್ದು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಪಿಕ್ಚರಲ್ಲಿ ಇರಬೇಕು, ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಒಂದು ಕನ್ಸಿಟ್ಕೊಂಡು ಊರು ಬಿಟ್ಟು ಓಡ್ ಬರ್ತಾರಲ್ಲ, ಆ ಎಲ್ಲ ಹುಡುಗರಿಗೂ ಒಂದು ಆಸೆ ಇರುತ್ತೆ. ನಮ್ಮ ಊರಿನ ನಮ್ಮ ಕತೆಯ ನಮಗೆ ಕನೆಕ್ಟೆಡ್ ಆಗಿರೋ ಒಂದು ಕತೆನ ಹೇಳಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬೆಳೀತಾ ಬೆಳೀತಾ ಅವ್ನ ಒಳಗಡೆ ಒಬ್ಬ ಫಿಲ್ಮ್ ಮೇಕರ್ಗೆ ಇನ್ನೂ ಕ್ಲಾರಿಟಿ ಬರ್ತಾ ಆ ಕತೆನ ಎಲ್ಲರಿಗೂ ಹೇಳಬೇಕು, ರೀಚ್ ಮಾಡಿಸ್ಬೇಕು ಅಂತ ಒಂದು ಆಸೆ ಇರುತ್ತೆ. ಆ ಥರದ್ದೊಂದು ಆಸೆ ಇದು. ಸಾಮಾನ್ಯವಾಗಿ ಕರಾವಳಿಯ ಕಂಟೆಂಟ್ ಅಂದರೆ ಮಾಮೂಲಿ ಎಲ್ಲ ಅನ್ಕೊಳ್ಳೋದು ಆ ಸಂಬಂಧಪಟ್ಟಂಗೆ ಅದರ ಕಲ್ಚರನ್ನು ಒಂದು ಪ್ರತೀಕವಾಗಿ ತೋರಿಸುವಂಥ ಸಿನಿಮಾಗೆ ಬರ್ತದೆ ಅಂತ ಅಂದ್ಬಿಟ್ಟು ಸಾಕಷ್ಟು ಉದಾಹರಣೆಗಳು ಜಾಸ್ತಿನೇ ಇದೆ. ಸೊ ಅದೇ ಥರದ್ದು ಒಂದು ಸಿನಿಮಾ ಆಗಿರುತ್ತೆ ಇದು ಅಂತ? ಅಬ್ಸಲ್ಯೂಟ್ಲಿ. ಇದು ನೀವು ಇಲ್ಲಿವರೆಗೂ ನೋಡದ ಕತೆ, ಇಲ್ಲಿವರೆಗೂ ಕೇಳದ ಕತೆ. ಆ ಥರದ್ದು ಒಂದು ಬ್ಯಾಕ್ ಡ್ರಾಪು ಅದೇ ಥರ ಇದೆ. ಎಮೋಷನ್ ವೈಸ್, ಸೆಂಟಿಮೆಂಟ್ ವೈಸು ಅದೇ ಥರ ಇದೆ. ಯಾಕೆಂತಂದರೆ ಒಂದು ಕೋಣ ಮತ್ತು ಮನುಷ್ಯನ ನಡುವಿನ ಪ್ರೀತಿ ನೀವೆಲ್ಲಾದರೂ ಆನ್ ಸ್ಕ್ರೀನ್ ನೋಡಿದ್ದೀರಾ? 100% ನೋಡೋಕ್ಕೆ ಚಾನ್ಸ್ ಇಲ್ಲ. ಒಂದು ಪ್ರಾಣಿಗೂ ಮತ್ತು ಮನುಷ್ಯನಿಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತಲ್ಲ, ಅದು ಸಿಟಿಯವ್ರಿಗಾದರೆ ಅದು ನಾಯಿ ಬೆಕ್ಕಳ ರೂಪದಲ್ಲಿರ್ಬೋದು, ಹಳ್ಳಿಯವ್ರಿಗಾದರೆ ಅದು ದನ ಕರು ಎತ್ತು ಎಮ್ಮೆ ಕೋಣದ ರೂಪದಲ್ಲಿರ್ಬೋದು. ಇದು ಆ ಥರದ್ದು ಒಂದು ಎಮೋಷನ್. ಇಟ್ಸ್ ಅ ಡಿಫ್ರೆಂಟ್ ಬ್ಯಾಕ್ ಡ್ರಾಪಲ್ಲಿ ನಡೆಯೋ ಒಂದು ಕತೆ. ಇಲ್ಲಿ ತನಕ ಎಲ್ಲರೂ ಕೂಡ ದೈವ ದೇವರು ಅನ್ನೋ ಕಡೆಗೆ ಆ ಪಾತಲ್ಲಿ ಹೋಗ್ತಿರುವಂಥ ಸಂದರ್ಭ. ಬಟ್ ನೀವೆಲ್ಲೋ ಹೆಜ್ಜೆ ಬೇರೆ ಕಡೆನೇ ಇಟ್ಟಿದ್ದೀರಿ ಅನ್ಸುತ್ತೆ. ಯಾಕಂದರೆ ಗ್ಲಿಮ್ಸಲ್ಲಿ ನೋಡಿದಾಗಲೇ ಆರಂಭದಲ್ಲಿ ಒಂದಷ್ಟು ರಕ್ತನೂ ಜಾಸ್ತಿ ಇದೆ ಅನ್ಸುತ್ತೆ. ಇದು ಮಾಸ್ ಅಪೀಲ್ ಇರುವಂಥ ಕಂಟೆಂಟ್ ಅನ್ಸುತ್ತೆ. 100%. ಯಾಕೆ ಅಂತಂದರೆ ಇದನ್ನು ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕೆ ನನಗೆ ಗೊತ್ತಿಲ್ಲ, ಅದನ್ನು ಯಾವ ಆಧಾರದ ಮೇಲೆ ಡಿವೈಡ್ ಮಾಡ್ತಾರೆ ಜನರಲ್ ಆಗಿ ಅಂತ. ಬಟ್ ಒಂದು ಕತೆಗೆ ಏನು ಬೇಕು, ಒಂದು ಓವರ್ ಆಲ್ ಆಗಿ ಒಂದು ಕತೆಗೆ ಏನು ಬೇಕು. ಯಾಕಂದರೆ ಇದು ಒಬ್ಬರ ಕತೆಯಲ್ಲ, ಒಂದು ಪಾತ್ರದ ಮೇಲೆ ಹೋಗೋ ಕತೆಯಲ್ಲ. ಓವರ್ ಆಲ್ ಒಂದು ಜನ್ರೇಷನ್ ಕತೆ, ಒಂದು ಇಡೀ ಜನ್ರೇಷನ್ ಕತೆನ ಹೇಳಬೇಕಿದ್ರೆ ಅದರಲ್ಲಿ ಕಾನ್ಫ್ಲಿಕ್ಟ್ ಇರುತ್ತೆ, ಅದರಲ್ಲಿ ಬ್ಲಡ್ ಇರುತ್ತೆ, ಅದರಲ್ಲಿ ಥ್ರಿಲ್ ಇರುತ್ತೆ, ಅದರಲ್ಲಿ ಫೀಲ್ ಇರುತ್ತೆ. ಅದೆಲ್ಲದೂ ಇರಬೇಕಲ್ಲ ಒಂದು ಕತೆ ಅಂತಂದ್ಮೇಲೆ, ಅದೆಲ್ಲ ಇರಬೇಕು. ಅದೆಲ್ಲ ಇದೆ ಇದರಲ್ಲಿ ಅಂತ. ಇದು ಪಿರಿಯಡಿಕ್ ಕಥೆ ಅಥವಾ ಪ್ರಸ್ತುತವಾಗಿ ಕಾಂಟೆಂಪ್ರರಿ ಇರುವಂಥ ಕತೆ ಆಗಿರುತ್ತೆ? ಪ್ರಸ್ತುತ ಕಾಂಟೆಂಪ್ರರಿ ನಡೀತಾ ಇರೋ ಕತೆ. ಕಂಬಳದ ಪ್ರಪಂಚದ ಮೇಲೆ ಕಂಬಳದ ಪ್ರಪಂಚದ ಹಿಂದೆ ಇರುತ್ತಲ್ಲ, ಬಿಹೈಂಡ್ ದ ಸೀನ್ಸ್ ಆಫ್ ಕಂಬಳದ ಪ್ರಪಂಚ. ಎಲ್ರಿಗೂ 10 ಸೆಕೆಂಡ್ ಕಂಬಳ ಗೊತ್ತಿರುತ್ತೆ, ಅದ್ರ ಹಿಂದೆ ಇರುವ ಒಂದು 10-20 ವರ್ಷದ ಶ್ರಮ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳಕೊಟ್ಟಿದ್ವಿ. ಮೇ ಬಿ ನೀವು ಕಂಟೆಂಟ್ ತಗೊಂಡಿರೋದು ಒಂದು ಗೆಲುವಿಗೆ ಮೊದಲ ಹಾದಿ ಅಂತ ಅನ್ಸುತ್ತೆ. ಯಾಕಂದ್ರೆ ಕಂಬಳ ಅನ್ನೋದು ಒಂದು ಕಾಲದಲ್ಲಿ ಒಂದು ಪ್ರಾದೇಶಿಕ ಒಂದಷ್ಟು ಜಾಗಕ್ಕಷ್ಟೇ ಸೀಮಿತ ಆಗಿತ್ತು. ಬಟ್ ಇವತ್ತು ಕಂಬಳ ಅಂದ್ರೆ ಇಡೀ ವಿಶ್ವ ತಿರುಗಿ ನೋಡೋ ಮಟ್ಟಿಗಾಗಿದೆ. ಸೊ ಮೇ ಬಿ ಎಲ್ಲರೂ ಕನೆಕ್ಟ್ ಆಗ್ತಾರೆ ಅಂತ ಅನ್ಸುತ್ತೆ. ಈ ಫಿಲ್ಮ್ ಆದ್ಮೇಲೆ ನೀವು ಇವಾಗ ವಿಶ್ವ ಅಂತಂದ್ರಲ್ಲ, ಆ ಇಡೀ ಪ್ರಪಂಚಕ್ಕೆ ಕಂಬಳದ ವರ್ಲ್ಡ್ ಮೇಲೆ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ ಅಂತ ನಾನು ಭಾಳ ಸ್ಟ್ರಾಂಗ್ ಆಗಿ ನಂಬ್ತೀನಿ. ಈ ಥರದೊಂದು ಜಗತ್ತನ್ನು ಕಟ್ಕೊಡೋದು, ಈ ಥರದ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡೋದು ಆಸ್ ಅ ಡೈರೆಕ್ಟರ್ ಆಗಿ, ಆಸ್ ಅ ಕ್ರಿಯೇಟರ್ ಆಗಿ ಎಷ್ಟು ಕಷ್ಟ ಆಯ್ತು ಅಂತ ಆರಂಭದಲ್ಲಿ? ಕಷ್ಟ ಇಲ್ಲ. ಯಾಕೆಂತಂದ್ರೆ ನಮ್ಗೆಲ್ಲ ಇದಂದ್ರೆ ಸಿನಿಮಾ ಅಂದ್ರೆ ಪ್ರೀತಿ, ನಮ್ಗೆ ಆಸೆ, ನಮ್ಗೆ ಇಷ್ಟ, ಅದಕ್ಕೋಸ್ಕರ ಮಾಡ್ತೀವಿ. ಸೊ ಇದನ್ನ ಕಷ್ಟದ ಆ್ಯಂಗಲಲ್ಲಿ ಯಾವತ್ತೂ ನೋಡಲೇ ಇಲ್ಲ. ಇದಿಷ್ಟು ಚೆನ್ನಾಗಿ ಬರ್ತಿದೆಯಲ್ಲ, ಇದು ಇಂಟ್ರೆಸ್ಟಿಂಗ್ ಆಗ್ತಾ ಇದೆಯಲ್ಲ, ಈ ಥರದ್ದೊಂದು ಇಂಟ್ರೆಸ್ಟಿಂಗ್ ವಿಜುವಲ್ ನಾವು ನೋಡಿಲ್ವಲ್ಲ, ನಮ್ಮ ಜನ ನೋಡಿದಾಗ ಥ್ರಿಲ್ ಆಗ್ತಾರಲ್ಲ, ನಮಗೆ ಆ ಥರದ್ದೊಂದು ಆ್ಯಂಗಲಲ್ಲೇ ನೋಡ್ತಾ ಇದ್ವಿ. ಸೊ ಹಂಗಾಗಿ ಕಷ್ಟ ಅಂತ ಅನ್ನೋದು ಅನಿಸಿಲ್ಲ.